ತಂದೆಯಾಗಿ ಸುಮಾರು ವರ್ಷದ ವಯಸ್ಸಿನಲ್ಲಿ ಕೆತ್ತನೆ ಕೆಲಸ ಶುರು ಮಾಡಿದಾಗ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಂದು ಕಾಲದಲ್ಲಿ ರಾಮ ವಿಗ್ರಹನ ನಿರ್ಮಾಣ ಮಾಡ್ತೀನಿ ಅಂತ. ನಮ್ಮ ವೈದ್ಯರು ಡಾಕ್ಟರ್ ಹೇಳಿದಾಗೆ ನಾನು ನನ್ನ ತಂದೆಗಾದ್ರೆ ಬಹಳ ಪ್ರೀತಿ. ನನ್ನ ತಂದೆಯನ್ನು ಮೆಚ್ಚಿಸಲಿಕ್ಕೆ ಅಷ್ಟೇ ನಾನು ಕೆಲಸ ಶುರು ಮಾಡಿದ್ದು. ಆದರೆ ತಂದೆ ಮೆಚ್ಕೊಂಡ್ರೆ ಪ್ರಪಂಚನೇ ಮೆಚ್ಕೊಳ್ತೇನೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ನೋಡಿ ನಮಗೆ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು ಬರುತ್ತೆ. ಡಾಕ್ಟರ್ ಹೇಳಿದಾಗೆ ನಮ್ಮ ದೇಶದಲ್ಲಿ ಮಾಡೋ ಕೆಲಸದ ಕೈಯಲ್ಲಿತ್ತು, ಹೊರದೇಶಕ್ಕೆ ಹೋಗೋ ಮಾಡೋ ಕೆಲಸದ ಕೈಯಲ್ಲಿತ್ತು. ಆದರೆ ನನ್ನ ಆಯ್ಕೆ ನಮ್ಮ ದೇಶಕ್ಕೆ ನಿರ್ಮಾಣ ಮಾಡುವ ಕೆಲಸ. ಆದಿಶಂಕರಾಚಾರ್ಯ ಪ್ರತಿಮೆಯನ್ನು ಆತನಲ್ಲಿ ಒಪ್ಕೊತೀನಿ. ನಾನು ಅಯೋಧ್ಯೆಯಲ್ಲಿ ರಾಮ ವಿಗ್ರಹ ಮಾಡಿ ಸರಿಸುಮಾರು 3 ತಿಂಗಳ ನಂತರ ಮತ್ತೆ ಅಯೋಧ್ಯೆಗೆ ಹೋಗುವ ಒಂದು ಸದಾವಕಾಶ ಸೂರ್ಯತಿಲಕ ವೀಕ್ಷಿಸಲಿಕ್ಕೆ ನನಗೆ ಆಹ್ವಾನ ನೀಡ್ತಾರೆ. ಅವತ್ತೊಂದು ದಿವಸ ನಾನು ಹೋದಾಗ ನನಗೆ ಒಂದು ಚೀಟಿ ಕೊಡ್ತಾರೆ. ಅಂದರೆ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಚೀಟಿಯನ್ನು ಕೊಟ್ಟಿರ್ತಾರೆ. ನನಗೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ. ಆ ಹಾಳೆನ ನಾವು ಭರ್ತಿ ಮಾಡಬೇಕಾಗಿರುತ್ತೆ. ನಾನು ಏನು ಭರ್ತಿ ಮಾಡಿದ್ದೆ ಅದು ಮರ್ತೋಗಿದ್ದೆ. ನನಗೆ ಅವತ್ತು ಹೋದ ದಿವಸ ನನಗೆ ಅಲ್ಲಿನ ಸಂಪತ್ರಾಯ್ ಅವರು ಆ ಚೀಟಿ ನನಗೆ ಕೊಡ್ತಾರೆ ವಾಪಸ್. ನಾನು ಆ ಚೀಟಿ ಏನು ಬರ್ತಿದ್ದೀನಿ ಅಂದರೆ ಜಾಗ ಸಾಕಾಗಲಿಲ್ಲ. ಏನು ಬರ್ತಿದ್ದೀನಿ ಅಂದರೆ ನಾನು ರಾಮನನ್ನ ಜೀವಂತವಾಗಿ ದೇಶಕ್ಕೆ ದರ್ಶನ ಮಾಡಬೇಕು. ಭಾಳಷ್ಟು ನಾವು ಸಮಯ ಕೊಟ್ಟರೆ ನಮ್ಮೆಲ್ಲರೂ ರಾಮ ಸಿಗ್ತಾರೆ ಅಂತ ನಾನು ಮೊದಲನೇ ದಿವಸನೇ ಬಂದಿದ್ದೆ. ಬಹುಶಃ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕೈ ಮುಖಾಂತರ ಅದು ಮಾಡಿಸ್ಕೊಂಡಿದ್ದಾರೆ. ನೋಡಿ, ನಿಮ್ಗೆ ಏನೀಗ ಮನಸ್ಸಿನಲ್ಲಿ ಎಲ್ಲರೂ ನಾನು ಹೋಗ್ಬೇಕು ಹೇಳ್ತಾರೆ. ಭಗವಂತ ನಮ್ಮ ಹತ್ರ ಏನೇನು ಮಾತಾಡ್ತೀನೋ, ನಮ್ಮನ್ನ ಅವನಿಗೆ ಕಣ್ತುಂಬ ನೋಡ್ತಾ ಇದ್ದೀನೋ ಅಂತ ಎಲ್ಲರಿಗೆ ಹೇಗೆ ಮನಸ್ಸಿಗೆ ತರ್ತಾ ಇದೆ. ಅದನ್ನ ಮೊದಲನೇ ದಿವಸವೇ ನಮ್ಮ ಕೈಲಿ ಅವ್ರು ಬರ್ತಿದ್ದಾರೆ. ಆ ಒಂದು ಚೀಟಿಲಿ ನಾನು ಏನು ಬರ್ತಿದ್ದೀನಿ ಅದನ್ನ ಮುಖಾಂತರ ಮೂರ್ತಿ ನನಗೆ ಒಂದು ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ನನ್ನ ಭಾಳಷ್ಟು ಮಕ್ಕಳಿದ್ದೀರ, ಅವರಿಗೆಲ್ಲ ಒಂದೇ ಸಂದೇಶ, ನೀವು ಯಾವ ಕೆಲಸ ಮಾಡ್ತಾರೆ ಅದನ್ನು ಭಾಳ ಸಂದೇಶ ಮಾಡಿ ಅದರ ಭಗವಂತನ ಕಾಣ್ತಾನೆ. ನನ್ನ ಕೆಲಸ ಕಲ್ಲಿನಲ್ಲಿ ಭಗವಂತ ನೋಡೋದು, ಆ ಮುಖಾಂತರ ನಿಮ್ಮೆಲ್ಲರಿಗೂ ದರ್ಶನ ಮಾಡಬೇಕಿತ್ತು. ಭಾಳ ಪ್ರತ್ಯೇಕ ಒಂದು ಪ್ರಯತ್ನ 30 ವರ್ಷ ಮಾಡ್ತಾ ಇದ್ದೆ. ಈಗ ಅದು ಫಲ ಬಂದಿದೆ. ಇನ್ನು ಮುಂದೆ ಸಹ ನಿಮ್ಮೆಲ್ಲರ ಪ್ರೀತಿ ಮಾಡೋ ಕೆಲಸಗಳಲ್ಲಿ ಆಶೀರ್ವಾದವಾಗಿ ನನಗೆ ಸದಾಕಾಲ ಇರಲಿ ಅಂತ ಈ ಒಂದು ರಥೋತ್ಸವದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಪ್ರಾಣಿ ಪಕ್ಷಿಗಳಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.